ಇತ್ತ ಚುನಾವಣಾ ಆಯೋಗದ ಅಕ್ರಮವನ್ನು ಖಂಡಿಸಿ ಪ್ರತಿಭಟನೆ ಕೂಡ ಜೋರಾಗಿ ನಡೀತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂಸದರ ಹೋರಾಟ ತೀವ್ರಗೊಂಡಿದೆ. ಇಂಡಿಯಾ ಮೈತ್ರಿಕೂಟದ ಸಂಸದರಿಂದ ರ್ಯಾಲಿ ನಡೀತಾ ಇದೆ. ಇವತ್ತು ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ಬಳಿ ಹೈ ಡ್ರಾಮವೇ ಸೃಷ್ಟಿಯಾಗಿದೆ. ಬ್ಯಾರಿಕೇಡ್ ಅನ್ನ ಹತ್ತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಂಸದರು. ಇಂಡಿಯಾ ಸಂಸದರ ರ್ಯಾಲಿಯನ್ನ ತಡೆದಿದ್ದಾರೆ ಪೊಲೀಸರು. ಅನುಮತಿ ಪಡೆಯದ ಕಾರಣಕ್ಕೆ ಪೊಲೀಸರು ಇಲ್ಲಿ ತಡೆಯನ್ನ ಒಡ್ಡಿರುವಂತದ್ದು. ಚುನಾವಣಾ ಆಯೋಗದ ಅಕ್ರಮವನ್ನು ಖಂಡಿಸಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಸಂಸದರು ಹೋರಾಟಕ್ಕಿಳಿದಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಸಂಸದರಿಂದ ರ್ಯಾಲಿಯನ್ನ ನಡೆಸಲಾಗ್ತಾ ಇತ್ತು. ಇದಕ್ಕೆ ತಡೆಯನ್ನ ಒಡ್ಡಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈಗ ಸ್ಥಳದಲ್ಲಿರುವಂತದ್ದು. ರಾಹುಲ್ ಗಾಂಧಿ ಕೂಡ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಸಂಸದರಿಂದ ಬೃಹತ್ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ. ಆದರೆ ಯಾವುದೇ ರೀತಿ ಪೊಲೀಸರು ಅನುಮತಿಯನ್ನ ಕೊಡದ ಕಾರಣದಿಂದಾಗಿ ಪೊಲೀಸರು ಇಲ್ಲಿ ತಡೆಯನ್ನು ಒಡ್ಡಿದ್ದಾರೆ. ಚುನಾವಣಾ ಆಯೋಗಗಳಿಗಾಗಲೇ ರಾಹುಲ್ ಗಾಂಧಿಗೆ ಸ್ಪಷ್ಟನೆಯನ್ನು ಕೋರಿ ನೋಟಿಸ್ ಅನ್ನು ಕೊಟ್ಟಿದೆ. ಇದಕ್ಕೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಉತ್ತರವನ್ನು ಕೊಡಬೇಕಾಗಿದೆ. ಈ ಉತ್ತರ ಕೊಡೋಕ್ಕೂ ಮುಂಚೆಯೇ ಇಲ್ಲಿ ಚುನಾವಣಾ ಆಯೋಗದ ಅಕ್ರಮವನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ ರಾಹುಲ್ ಗಾಂಧಿ. ಸಂಸದರು ಹೋರಾಟಕ್ಕಿಳಿದಿರುವಂಥದ್ದು ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ. ಇಂಡಿಯಾ ಮೈತ್ರಿಕೂಟದ ಸಂಸದರಿಂದ ರ್ಯಾಲಿಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ಬಳಿಯೇ ಜಮಾಯಿಸಿದ್ದಾರೆ ಸಂಸದರು ಹಾಗೆ ರಾಹುಲ್ ಗಾಂಧಿ ನೇತೃತ್ವದ ತಂಡ. ದೊಡ್ಡ ಹೈ ಡ್ರಾಮಾವೆಯಲ್ಲಿ ಸೃಷ್ಟಿಯಾಗಿದೆ. ಬ್ಯಾರಿಕೇಡ್ ಅನ್ನು ಹತ್ತಿ ಸಂಸದರು ಇಲ್ಲಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಂಡಿಯಾ ಸಂಸದರ ರ್ಯಾಲಿಯನ್ನ ಇಲ್ಲಿ ಪೊಲೀಸರು ತಡೆ ಒಡ್ಡಿದ್ದಾರೆ. ಯಾಕಂದ್ರೆ ಅನುಮತಿಯನ್ನು ಅವರು ಪಡ್ಕೊಂಡಿರಲಿಲ್ಲ ರ್ಯಾಲಿಗೆ. ಹಾಗಾಗಿ ಇಲ್ಲಿ ತಡೆಯನ್ನು ಒಡ್ಡಲಾಗಿದೆ. ಬ್ಯಾರಿಕೇಡ್ ಅನ್ನ ತಳ್ಳಿ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಇಂಡಿಯಾ ಸಂಸದರು. ಅಲ್ಲಲ್ಲಿ ಒಂದಷ್ಟು ಬ್ಯಾನರ್ಗಳನ್ನ ಕೂಡ ಹಿಡ್ಕೊಂಡು ಓಡಾಡ್ತಾ ಇರುವಂತದ್ದು ಸಂಸದರು ಹಾಗೆ ಕಾಂಗ್ರೆಸ್ನ ನಾಯಕರುಗಳು. ಇಂಡಿಯಾ ಮೈತ್ರಿಕೂಟದಿಂದ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ದೆಹಲಿಯ ಚುನಾವಣಾ ಆಯೋಗದ ಕಚೇರಿಯಿಂದ ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾನರ್ಗಳನ್ನ ಹಿಡಿದಿದ್ದಾರೆ. ಚುನಾವಣಾ ಆಯೋಗದ ಅಕ್ರಮವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಗಿಳಿದು ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಇಂಡಿಯಾ ಮೈತ್ರಿಕೂಟದ ಸಂಸದರು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಘೋಷಣೆಗಳನ್ನ ಕೂಗ್ತಿದ್ದಾರೆ. ಚುನಾವಣಾ ಆಯೋಗದ ಅಕ್ರಮಕ್ಕೆ ಕಿಡಿಕಾರ್ತಾ ಇದ್ದಾರೆ. ಪ್ರಧಾನ ಕಚೇರಿ ಬಳಿ ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ಬಳಿಯೇ ಇಲ್ಲಿ ಹೈ ಡ್ರಾಮಾವೇ ಸೃಷ್ಟಿಯಾಗಿರುವಂಥದ್ದು. ರ್ಯಾಲಿ ಹೊರಡ್ತಾ ಇದ್ದಂಥ ಸಂಸದರನ್ನ ಪೊಲೀಸರು ತಡೆ ಒಡ್ಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಮುಂದೆ ಚಲಿಸಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತಡೆಯನ್ನು ಒಡ್ಡಿದ್ದಾರೆ. ಆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಆ ಬ್ಯಾರಿಕೇಡ್ಗಳನ್ನ ಹಾರಿ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾರಿಕೇಡ್ ಹತ್ತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಈ ರ್ಯಾಲಿಗೆ ಅವರು ಅನುಮತಿಯನ್ನು ಪಡ್ಕೊಂಡಿರಲಿಲ್ಲ. ಹಾಗಾಗಿ ಪೊಲೀಸರು ಇಲ್ಲಿ ತಡೆಯನ್ನು ಒಡ್ಡಿದ್ದಾರೆ. ಚುನಾವಣಾ ಆಯೋಗದ ಅಕ್ರಮವನ್ನು ಖಂಡಿಸಿ ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಮೊನ್ನೆಯಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಉಂಟಾಗಿತ್ತು. ಯಾವ ರೀತಿ ಅನ್ಯಾಯಗಳಾಗ್ತಾ ಇದೆ,
ಒಬ್ಬ ವ್ಯಕ್ತಿ ಮತ್ತೊಂದು ಕಡೆಯಲ್ಲಿ ಹೇಗೆ ಓಟನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಖಂಡಿಸಿ ಇಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು, ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿತ್ತು. ಇದೀಗ ದೆಹಲಿಯತ್ತ ರಾಹುಲ್ ಗಾಂಧಿ ಮುಖ ಮಾಡಿರುವಂತದ್ದು. ದೆಹಲಿಯಲ್ಲೂ ಕೂಡ ಇವತ್ತು ರ್ಯಾಲಿಗೆ ಕರೆ ಕೊಟ್ಟಿದ್ರು. ಇಲ್ಲಿ ಸಂಸದರು ಹಾಗೆ ಕಾರ್ಯಕರ್ತರು, ನಾಯಕರು ಇಲ್ಲಿ ಭಾಗಿಯಾಗಿದ್ದಾರೆ. ಇಂಡಿಯಾ ಮೈತ್ರಿಕೂಟದಿಂದ ರ್ಯಾಲಿ ನಡೆಸಲಾಗ್ತಾ ಇದೆ. ಇಲ್ಲಿ ಹಲವು ನಾಯಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಇದಕ್ಕೆ ಸಾಥನ್ನ ಕೊಡ್ತಿದ್ದಾರೆ. ಅಖಿಲೇಶ್ ಯಾದವ್ ಕೂಡ ಗಮನಿಸ್ತಾ ಇರಬಹುದು ನೀವು. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾಯಕರು ಹಾಗೆ ಪೊಲೀಸರ ನಡುವೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಖಿಲೇಶ್ ಯಾದವ್ ಇಲ್ಲಿ ಬ್ಯಾರಿಕೇಡ್ ಅನ್ನ ಹತ್ತಿ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಪೊಲೀಸರು ಅವರನ್ನ ತಡೆಯೊಡ್ಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. हम चाहते हैं कि चुनाव आयोग जागे और इस बात को एक्सेप्ट करे कि जिस तरह वोटों की डकैती लगातार हो रही है और जिस तरह सभी उपचुनावों में और चुनावों में भी देखने को मिला है कि ये वोट प्रतिशत जो बड़ा है, कुंदरकी विधानसभा का हम अभी ले रहे हैं कि जहाँ 77% बीजेपी वोट मिल रहा है, तो ये आखिरकार 77% बीजेपी वोट पहुंचा कैसे, ये अपने आप में दर्शाता है कि चुनाव आयोग आंखें मूंद कर बैठा हुआ है। ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಮಹೇಶ್ ಇದ್ದಾರೆ, ನಮ್ಮ ಪ್ರತಿನಿಧಿ ಮಹೇಶ್. ಈಗ ಚುನಾವಣಾ ಆಯೋಗದ ಅಕ್ರಮವನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ರ್ಯಾಲಿಗೆ ಅನುಮತಿಯನ್ನು ಪಡ್ಕೊಂಡಿರಲಿಲ್ಲ, ಹಾಗಾಗಿ ಪೊಲೀಸರಲ್ಲಿ ತಡೆಯನ್ನು ಒಡ್ಡಿರುವಂತದ್ದು. ಆದರೂ ಕೂಡ ಬ್ಯಾರಿಕೇಡ್ ಅನ್ನ ಹತ್ತೆಯಲ್ಲಿ ಸಂಸದರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ರ್ಯಾಲಿಗೆ ಮುಂದಾಗ್ತಿದ್ದಾರಾ, ಹೇಗೆ? ಶಕುಂತಲಾ, ಖಂಡಿತ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಮತಗಳ್ಳತನ ಆರೋಪ ವಿಚಾರವಾಗಿ ಇವತ್ತು ಏನು ಕೇಂದ್ರ ಒಂದು ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಕ್ಕೆ ಏನು ಇಂಡಿಯಾ ಮೈತ್ರಿಕೂಟ ನಿರ್ಧಾರ ಮಾಡಿತ್ತು. ಇಂಡಿಯಾ ಮೈತ್ರಿಕೂಟದ ಅಂದ್ರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈಗಾಗಲೇ ಒಂದು ರ್ಯಾಲಿ ಕೂಡ ಹಮ್ಮಿಕೊಳ್ಳಿತ್ತು. ಬೆಳಗ್ಗೆ 11:30 ಸುಮಾರಿಗೆ ಒಂದು ರ್ಯಾಲಿ ಆರಂಭ ಕೂಡ ಆಗಿತ್ತು. ಆದ್ರೆ ಈಗ ದೆಹಲಿ ಪೊಲೀಸರು ಅದನ್ನ ತಡೆದಿರುವಂತಂದ್ರೆ ಬ್ಯಾರಿಕೇಡ್ ಅಡ್ಡಾಕಿ ಅವರನ್ನ ಹೋಗೋದಕ್ಕೂ ಕೂಡ ಮುಂದೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಪ್ರಮುಖವಾಗಿ ಇದಕ್ಕೆ ಆ ರ್ಯಾಲಿಗೆ ಅವಕಾಶ ಅಂದ್ರೆ ಪರ್ಮಿಷನ್ ಪಡ್ಕೊಂಡಿಲ್ಲ ಅನ್ನೋ ಆರೋಪದಡಿ ಈಗಾಗಲೇ ಪೊಲೀಸರು ಅವರನ್ನ ತಡೆದು ಈಗಾಗಲೇ ಏನೋ ಒಂದು ಅವರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ರ್ಯಾಲಿಯಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೆ ಒಟ್ಟು 12 ಕಾಂಗ್ರೆಸ್ ಸಂಸದರು ಜೊತೆಗೆ ಒಟ್ಟು 18ಕ್ಕೂ ಹೆಚ್ಚು ಒಂದು ಇಂಡಿಯಾ ಮೈತ್ರಿಕೂಟದ ಸಂಸದರು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಪೊಲೀಸರ ವಿರುದ್ಧ ಇರ್ಬೋದು, ಮತ್ತೆ ಕೇಂದ್ರ ಸರ್ಕಾರ ವಿರುದ್ಧ ಇರ್ಬೋದು, ಇದರ ಜೊತೆಗೆ ಚುನಾವಣಾ ಆಯೋಗದ ವಿರುದ್ಧ ಕೂಡ ಘೋಷಣೆಗಳು ಕೂಗಿ ಆಕ್ರೋಶ ಹೊರಾಗ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನ ಹತ್ತಿ ಅದನ್ನ ಮುಂದೋಗೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇರುವಂತದ್ದು. ಸದ್ಯ ಪೊಲೀಸರು ಅವರನ್ನು ತಡೆಯೋದಕ್ಕೂ ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಅಂತ ಹೇಳಿದ್ರು. ಪ್ರಮುಖವಾಗಿ ಇವತ್ತು ಒಂದು ಈಗಾಗಲೇ ಚುನಾವಣಾ ಆಯೋಗಕ್ಕೆ ದೂರು ನೀಡೋದಕ್ಕೆ ನಾವು ಹೋಗ್ತಾ ಇದ್ವಿ, ಆದ್ರೆ ಪೊಲೀಸರು ಅದಕ್ಕೆ ಅನುಮತಿ ನೀಡ್ತಿಲ್ಲ ಅನ್ನೋ ಆಕ್ರೋಶ ಕೂಡ ಹೊರಾಗ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ಇರ್ಬೋದು, ಮತ್ತೆ ಹರಿಯಾಣ ಇರ್ಬೋದು, ಮತ್ತೆ ಇದ್ರ ಜೊತೆಗೆ ಮಹಾರಾಷ್ಟ್ರ ಚುನಾವಣಾ ಆಯೋಗ ಕೂಡ ಏನೋ ಒಂದು ನೋಟಿಸ್ ಕೂಡ ರಾಹುಲ್ ಗಾಂಧಿಗೆ ನೀಡಿರುವಂತದ್ದು. ಅಂದ್ರೆ ನಿಮ್ಮ ಹತ್ರ ದಾಖಲೆಗಳು ಏನಿದ್ದಾವೆ ಅದನ್ನ ಸ್ಪಷ್ಟನೆ ಕೊಡಿ ಅನ್ನೋದು ಕೂಡ ಈಗ ನೋಟಿಸ್ ಅಲ್ಲಿ ತಿಳಿಸಿರುವಂತದ್ದು. 10 ದಿನಗಳ ಕಾಲಾವಕಾಶ ಕೂಡ ನೀಡಿದೆ. ಇದಕ್ಕೂ ಮೀರಿ ಈಗ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ನಾವು ದೂರು ನೀಡ್ತೀವಿ ಅನ್ನೋದು ಕೂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ರ್ಯಾಲಿ ಕೂಡ ಹಮ್ಮಿಕೊಂಡಿತ್ತು. ಸದ್ಯ ಅದನ್ನ ತಡೆಯುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಅಂದ್ರೆ ಬ್ಯಾರಿಕೇಡ್ ಅನ್ನ ಹಾಕಿ ರಸ್ತೆ ಮಧ್ಯದಲ್ಲಿ ಅಂದ್ರೆ ಸಂಸತ್ತು ಭವನದ ಹೊರಭಾಗದಲ್ಲಿ ಒಂದು ಈಗ ರಸ್ತೆ ಮಧ್ಯೆನೆ ಕುಳಿತು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಯಾವುದೇ ಕಾರಣಕ್ಕೆ ಇಲ್ಲಿಂದ ಮುಂದೆ ಬಿಡೋದಕ್ಕೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಏನೋ ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ದೆಹಲಿ ಪೊಲೀಸರ ಒಂದು ಪರ್ಮಿಷನ್ ಕೂಡ ಅತ್ಯಗತ್ಯವಿರುತ್ತದೆ. ಹಿನ್ನೆಲೆಯಲ್ಲಿ ಪೊಲೀಸರ ಬಳಿ ಯಾವುದೇ ರೀತಿ ಅನುಮತಿ ಪಡೆದಿಲ್ಲ ಅನ್ನೋದು ಕೂಡ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಕೇಂದ್ರ ಏನೊಂದು ಚುನಾವಣಾ ಆಯೋಗದ ಕಚೇರಿ ಇಲ್ಲಿಂದ ಕೇವಲ 500 ಮೀಟರ್ ದೂರದಲ್ಲಿ ಇರುವಂತದ್ದು. 500 ಮೀಟರ್ ದೂರದಲ್ಲೂ ಕೂಡ ಒಂದು ಪ್ರತಿಭಟನಾ ರ್ಯಾಲಿ ಕೂಡ ಹಮ್ಮಿಕೊಂಡಿತ್ತು. ಆ ರ್ಯಾಲಿಯನ್ನ ತಡೆದು ನಿಲ್ಲಿಸಿದ್ದಾರೆ ಪೊಲೀಸರು ಅಂತ ಹೇಳ್ಬೋದು. ಸದ್ಯ ಪ್ರತಿಭಟನೆ ಮುಂದುವರೆದಿದೆ. ರಸ್ತೆಯಲ್ಲೇ ಕುಳಿತು ಈಗಾಗಲೇ ಏನು ಖರ್ಗೆ ಸೇರಿದಂತೆ ಸಾಕಷ್ಟು ನಾಯಕರು ಈಗ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸೇರಿದಂತೆ ಏನು ಕೇಂದ್ರ ಸರ್ಕಾರದ ಆಕ್ರೋಶ ಕೂಡ ಹೊರಾಗ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.